ಎಲ್ಲ ಇಂಥ ಟೈಮಲ್ಲಿ ಬೆಳಗ್ಗೆ ಹೇಳಿದ್ದೀನಿ ಬಾಸಪ್ಪ ಈಗ ಮನೆಗೆ ಬಂದಿದ್ದೀವಿ ರಾಜಕೀಯ ಸರಿಗಿಲ್ಲ. ಬೆಳಗ್ಗೆ ಹೇಳಿದ್ದೀನಿ ಅದೇನಾಗಿದೆ ಬಿ ಜೆ ಪಿಯಲ್ಲಿ ಅವ್ರ ಮುಖ್ಯಮಂತ್ರಿಗಳು ಮಾಡಿ ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ನಾವು ನೋಡಿರ್ಬೋದು 2008 ಮೊದಲೇ ಬಾರಿ ಅವ್ರಿಗೆ ಯಾವತ್ತೂ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವರಿಗೆ ಆಪರೇಷನ್ ಕಮಲ ಮಾಡಿರೋ ಅವ್ರು ಸರ್ಕಾರ ರಚನೆ ಮಾಡಿರೋದು. 2008 110 ಬಂತು, 113 ಬಂದಿಲ್ಲ. 113 ಬಂದರೆ ಮ್ಯಾಂಡೇಟ್ ಅನ್ನೋದು. ಯಾವತ್ತೂ ಅವ್ರಿಗೆ ಕರ್ನಾಟಕದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ. 110 ಬಂದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆದರು? 3 ಜನ ಮುಖ್ಯಮಂತ್ರಿಗಳು ಆದರು. 2019 ಆಗಿದ್ದು ಅದು ಮ್ಯಾಂಡೇಟ್ ಕೊಟ್ಟಿಲ್ಲ. ಅದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಎಷ್ಟು ಮುಖ್ಯಮಂತ್ರಿಗಳು ಆದ್ರೆ 4 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಅವ್ರೇನು ತಿಳ್ಕೊಂಡವ್ರೆ ಈ ಬಿ ಜೆ ಪಿಯಲ್ಲಿ ಪದ್ಧತಿ ಇರೋದು ಕಾಂಗ್ರೆಸ್ಸಲ್ಲಿ ಇರ್ಬೋದು ಅಂತ. ತಮಗೆಲ್ಲ ಗೊತ್ತಿದ್ದಂಗೆ 2013 ಹಿಡ್ಕೊಂಡು 2018ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2023 ಹಿಡ್ಕೊಂಡು ಇದುವರೆಗೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. 2 ವರ್ಷ 7 ತಿಂಗಳಾಗಿದೆ. 2.5 ವರ್ಷ ಆಗಿ 1 ತಿಂಗಳು ಕಳೆದಿದೆ. ಈಗ ಮುಖ್ಯಮಂತ್ರಿ ಯಾವಾಗ ನಾವು ಚರ್ಚೆ ಮಾಡಬೇಕಾಗಿರೋದು? ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಮಾತಾಡ್ತಾನೆ. ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗ್ತದೆ? ಪ್ರಸಾದ್ ಹಬ್ಬ ಅವರು ಮಾಡೋಕ್ಕಾಗಲ್ಲ, ದೀಪಕ್ ಅವರು ಮಾಡೋಕ್ಕಾಗಲ್ಲ, ಅಲ್ತಾಫ್ ಅವರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ರೆ ನಾವು ಯಾರೂ ಗೆರೆ ದಾಟಲ್ಲ. ಆ ಕುರ್ಚಿಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾವೆಲ್ಲ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ನಾವು ಭಾವಿಸ್ತೀವಿ. ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚಾಗಿ ಬರೀ ಸಿಎಂ ವಿಚಾರನೇ ಈಗ ತಾವು ನೋಡಿರ್ಬೋದು. ಈ 5 ಗ್ಯಾರಂಟಿಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಇರಮ್ಮ ಒಂದು ನಿಮಿಷ. ಈ 5 ಗ್ಯಾರಂಟಿಗಳಿಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಆವಾಗ ಚುನಾವಣೆ ಟೈಮಲ್ಲಿ ನಾವೆಲ್ಲ ಕಡೆ ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಯನ್ನು ಲಾಗು ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಮಿ ಜನ 139 ಸೀಟ್ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ರು. ಬಿ ಜೆ ಪಿಯವರು ಏನಂದರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಇವರು. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು. ಅದ್ರ ಜೊತೆಯಲ್ಲಿ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈ ಮನೆಗಳು ವಿಚಾರ ಹೇಳ್ತೀನಿ ನಾನು, ಸತಿನೂ ಹೇಳಿದ್ದೀನಿ ನಾನು. ಈ ಮನೆಗಳು ಅವಾಗ ಗ್ಯಾರಂಟಿನೂ ಇಲ್ಲ, ಮತ್ತೊಂದು ಇಲ್ಲ. ಈ ಬಡವ್ರು ಬೀದಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾವು 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. 6ನೇ ಗ್ಯಾರಂಟಿ ಅಂತೀನಿ ನಾನು. ನಮ್ಮ ಸ್ಲಮ್ ಬೋರ್ಡ್ದು 1,80,000, ರಾಜೀವ್ ಗಾಂಧಿ ಏಜ್ ಸ್ಕೀಮ್ದು 47,860, ಒಟ್ಟಾಗಿ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ಆವಾಗ ಬಿ ಜೆ ಪಿಯವ್ರಿಗೆ ಏನಕ್ಕೆ ಮಾಡಿಲ್ಲ? ಅವ್ರು ಮಾಡ್ಬೋದಾಗಿತ್ತಾನೆ. ಗ್ಯಾರಂಟಿ ಇಲ್ಲ, ಮತ್ತೊಂದಿಲ್ಲ, ಏನೇನೂ ಇಲ್ಲ. ನಮ್ಮ ಸರ್ಕಾರದಲ್ಲಿ ನಾವು ಘೋಷಣೆ ಮಾಡಿಲ್ಲ. ಆ ಟೈಮಲ್ಲಿ ಈ ಮನೆಗಳು ಫ್ರೀ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 36,789 ಮನೆ ಹೋದ ವರ್ಷ ನಾವು ಕೊಟ್ಟಿದ್ದೀವಿ. ಇದೇ ಬರೋ ವರ್ಷದಲ್ಲಿ 24ನೇ ತಾರೀಕು, ಆ್ಯಕ್ಚುಲಿ ನವೆಂಬರ್ 29ಗೆ ಇದ್ದಿದ್ದ ಕಾರ್ಯಕ್ರಮ. ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಹೊಸ ವರ್ಷ ಅಲ್ಲಿ ಮಾಡಿ ಅಂತ ಹೇಳಿದ್ದಕ್ಕೆ 24ನೇ ತಾರೀಕಿಗೆ ಇದೇ ಬರೋ ಜನವರಿಯಲ್ಲಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡ್ಬೋದಾಗಿತ್ತಾನೆ? ಅವಾಗ ಗ್ಯಾರಂಟಿ ಇಲ್ಲ, ಏನಿಲ್ಲ. ಮತ್ತು ನಾನು ಭಾಳಷ್ಟು ಇದ್ದಲ್ಲಿ ಹೋದ ವರ್ಷದ ಹೇಳೋದು ಅಭಿವೃದ್ಧಿ ಆಗ್ತಾಯಿಲ್ಲ, ದಿವಾಲಿ ಆಗಿದೆ ಸರ್ಕಾರ ಅಂತಾರೆ. ನನ್ನ ಅನಿಸಿಕೆ ಹೋದ ವರ್ಷದಲ್ಲೇ 10 ಜಿಲ್ಲೆಗೆ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಹೋಗಿದ್ದೀನಿ. ನಾನು ಕನಿಷ್ಠ 18,000 ಕೋಟಿದು ಕಾಮಗಾರಿ ಕೆಲಸನ ಗುದ್ಲಿ ಪೂಜೆನ ಮಾಡಿದ್ದಾರೆ. ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ಮೈಸೂರಲ್ಲಿ 2,560 ಕೋಟಿದು, ದೊಡ್ಡಬಳ್ಳಾಪುರಲ್ಲಿ 1,680 ಕೋಟಿದು, ಕೊಪ್ಪಳದಲ್ಲಿ 1,200 ಕೋಟಿ, ಬಳ್ಳಾರಿ ಒಂದೇ ತಾಲೂಕು ಸಂಡೂರಲ್ಲಿ 1,610 ಕೋಟಿ. ಆ ಥರ 18,000 ಕೋಟಿದು, 18,000 ಕೋಟಿ. ಸರ್, ಈಗ ಪ್ರತಿಪಕ್ಷಗಳಿಂದ ಹೆಚ್ಚಾಗಿ ನಿಮ್ಮ ಮುಖಂಡರೇ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯ ಇಳಿತಾರಾ ಏನು ಇರ್ತಾರಾ ಇದೇ ಚರ್ಚೆ ಆಯ್ತಲ್ಲ. ಯಾರು ಹೇಳ್ತಾರೆ? 2 ಡಿನ್ನರ್ ಮೀಟಿಂಗ್ ಅದು. ಇಲ್ಲ, ಈಗ ಬೆಂಬಲಿಗರು ಒಂದು ಕಡೆ, ಬೆಳಗಾಮಲ್ಲಿ ಅಸೆಂಬ್ಲಿ ಟೈಮಲ್ಲಿ ಎಲ್ಲರೂ ಒಬ್ಬೊಬ್ಬರು ಲೀಡರ್ ಏನು ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಕರೀತಾರೆ, ಸಾಯಂಕಾಲ ಊಟಕ್ಕೆ ಕರೀತಾರೆ. ಇದು ಹೊಸ ಪದ್ಧತಿ ಇಲ್ಲ. BJPದಲ್ಲೂ ಅಷ್ಟೇ, JDS ಇದ್ರೂ ಅಷ್ಟೇ, ಕಾಂಗ್ರೆಸ್ ಇಲ್ಲೂ ಅಷ್ಟೇ. ಈಗ ನೀವು ಸುದ್ದಿ ಮಾಡ್ತಾ ಇದ್ದೀರ ಅದಕ್ಕೆ. ಅಲ್ಲ, ಯತೀಂದ್ರ ಅವರು ಈಗ ಒಂದು ಹೇಳಿಕೆ ಕೊಟ್ಟರು. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಉರಿಯೋ ಬೆಂಕಿ ತುಪ್ಪ. ಏನಂತ ಹೇಳಿಕೆ ಕೊಟ್ಟರು? ಏನು ಸಿದ್ದರಾಮಯ್ಯ ಹೈಕಮಾಂಡ್ ಬದಲಾವಣೆ ಮಾಡಿ ತೀರ್ಮಾನ ಮಾಡಿಲ್ಲ, DK ಪರ ಒಲವಿಲ್ಲ ಅನ್ನೋ ಒಂದು ಮಾತು. ಇಲ್ಲ, ಅವ್ರು ಏನಂದ್ರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ನನ್ನ ಅಭಿಪ್ರಾಯನೂ ಅದೇನೆ. ಸಿದ್ದರಾಮಯ್ಯ 2028ವರೆಗೂ ಮುಖ್ಯಮಂತ್ರಿ ಆಗಿರ್ಬೇಕಂತ ನನ್ನ ಅಭಿಪ್ರಾಯ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು. ಅವ್ರು ಗೆರೆ ಹಾಕಿದ್ದು ನಾವು ಗೆರೆ ದಾಟಲ್ಲ ಅಂತ ಹೇಳ್ತಾ ಇದೀವಲ್ಲ ಸರ್. ಜೋಶಿ ಅವರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಮಾಂಡೇ ಇಲ್ಲ ಅಂತ.
ಎಲ್ಲಿ ಹೈಕಮಾಂಡ್ ಎಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ನಮ್ಮ ಹೈಕಮಾಂಡ್ದೇ ಕಮಾಂಡ್ ನೋಡೇ ಬಿ ಜೆ ಪಿಯವ್ರು ಕಲ್ತಿರೋದು. ಏನು ಹೇಳಿ, ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ದು ಇತಿಹಾಸ ಇದೆ. ಆ ಹೈಕಮಾಂಡ್ ನಮ್ಮ ಕಮಾಂಡ್ ನೋಡೇನೆ, ಕಾಂಗ್ರೆಸ್ ಕಮಾಂಡ್ ನೋಡೇನೆ ಹೈಕಮಾಂಡ್ ಕಮಾಂಡ್ ಇವತ್ತು ಬಿ ಜೆ ಪಿಯವ್ರು ಕಮಾಂಡ್ ಮಾಡ್ತಾರೆ. ಸರ್, ಈಗ ನರೇಗಾವಿರಬಹುದು, ಬೇರೆ ಬೇರೆ ಯೋಜನೆಗಳು ಬರೀ ಹೆಸರುಗಳಷ್ಟೇ ಚೇಂಜ್ ಆಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಏನು ಸರ್? ಏನಮ್ಮ ಮಾತಾಡ್ತೀನಮ್ಮ ಹೋಗುವಾಗ. ಹಿಂದಿದಲ್ಲಿ ತೊಗೊಂಡ್ಬಿಡಪ್ಪ. ಸಂತೋಷ್ ಜಲ್ದಿ ಜಲ್ದಿ